ಹಲೋ ಫ್ರೆಂಡ್ಸ್, ನಾನಿವತ್ತು ಕಟಲ್ ಬಿರಿಯಾನಿ ಅಂದರೆ ಗುಜ್ಜೆ ಬಿರಿಯಾನಿ ಅಥವಾ ಜಾಕ್ ಫ್ರೂಟ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಅದಕ್ಕೆ ಏನೆಲ್ಲ ಹಾಕಿದ್ದೇನೆ ತೋರಿಸ್ತಾ ಇದ್ದೇನೆ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಈ 3 ಸೊಪ್ಪುಗಳನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಗ್ರೀನ್ ಚಿಲ್ಲಿ ಜೊತೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಪೇಸ್ಟ್ ಮಾಡ್ತೇನೆ ನೋಡಿಕೊಂಡು. ಮತ್ತು ನಾನು ಹೆಚ್ಚಾಗಿ ಎಲ್ಲ ಇದರಲ್ಲಿ ಸೊಪ್ಪು, ಈ ಸಬ್ಸಿಗೆ ಸೊಪ್ಪುಗಳನ್ನು ಉಪಯೋಗಿಸ್ತೇನೆ ಅಥವಾ ಬೇರೆ ಸೊಪ್ಪು ಕೂಡ ಹೆಚ್ಚಾಗಿ ಸೊಪ್ಪು ಯೂಸ್ ಮಾಡ್ತೇನೆ. ಅಂದರೆ ಈ ಸೊಪ್ಪಲ್ಲಿ, ಸ್ಪೆಷಲಿ ಈ ಸೊಪ್ಪಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಅಯನ್, ಕ್ಯಾಲ್ಶಿಯಂ ರಿಚ್ ಇದೆ ಇದರಲ್ಲಿ. ಸೊ ಇದು ಒಂದು ಇದಕ್ಕೆ ಕರಿ ಮಾಡಲಿ ಏನೇ ಮಾಡಲಿ ಇದಕ್ಕೆ ಒಂದು ಒಳ್ಳೆ ಎರೋಮಾ, ಫ್ಲೇವರ್, ಕಲರ್ ಕೊಡ್ತದೆ. ಸೊ ಹೆಚ್ಚಾಗಿ ಸೊಪ್ಪು ಹಾಕಿ ಮಾಡೋದ್ರಿಂದ, ನಾರ್ಮಲ್ ಆಗಿ ಮಾಡೋದಕ್ಕಿಂತ ಸೊಪ್ಪು ಹಾಕಿ ಮಾಡಿದರೆ ಒಳ್ಳೆಯದು. ನೋಡಿ, ಇಷ್ಟನ್ನು ಗ್ರೀನ್ ಚಿಲ್ಲಿ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೇನೆ. ಇದು ಡ್ರೈ ಸ್ಪೈಸಸ್. ಇದಕ್ಕೆ ಡ್ರೈ ಪೌಡ್ರ್ ಮಾಡಲು ಚಕ್ಕೆ, ಲವಂಗ, 2 ಟೈಪಿದ್ದು ಇಲೈಚಿ ಹಾಕಿದ್ದೇನೆ, ಬಡಿ ಮತ್ತು ಸ್ಮಾಲ್, ಕಲ್ಲು ಹೂ, ಸ್ಟಾರ್, ಮರಾಠಿ ಮೊಗ್ಗು, ಜಾವಿತ್ರಿ. ಇದನ್ನೆಲ್ಲ ಡ್ರೈಯಾಗಿ ರೋಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಪೌಡ್ರ್ ಮಾಡಿ ಮತ್ತು ಆ ಮಸಾಲಕ್ಕೆ ಆ್ಯಡ್ ಮಾಡ್ತೇನೆ ನಾನು. ಇದು ಸೊಪ್ಪುಗಳದ್ದೊಂದು ಸಪ್ರೇಟ್ ಪೇಸ್ಟ್ ವಿತ್ ಗ್ರೀನ್ ಚಿಲ್ಲಿ ಜೊತೆಗೆ. ಮತ್ತು ಆ ಮಸಾಲ ಗರಂ ಮಸಾಲ ಹುರಿದಿದ್ದೇನಲ್ಲ ಅದರದ್ದು ಪೌಡ್ರ್ ಕೂಡ ಹಾಕ್ತೇನೆ. ಈಗ ಇದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ. ಕರ್ಡ್ ಎಷ್ಟು ಬೇಕೋ ಅಷ್ಟು, ಕರಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಕರ್ಡ್ ಹಾಕ್ತಾಯಿದ್ದೇನೆ. ಗರಂ ಮಸಾಲ ಪೌಡರ್ ಈ ಥರ ಆವಾಗಲೇ ಹುರಿದುಬಿಟ್ಟು ಗರಂ ಮಸಾಲ ಪೌಡ್ರ್ ಮಾಡಿದರೆ ತುಂಬ ಅಂದರೆ ತುಂಬ ಘಮ್ಮ ಅಂತ ಅನಿಸ್ತದೆ, ಫ್ರೆಶ್ ಆಗಿರ್ತದಲ್ಲ. ಇದು ಜಾಕ್ ಫ್ರೂಟನ್ನು ಫಸ್ಟ್ ಒಂದು ಸಲ ಹಲ್ದಿ ಹಾಕಿಬಿಟ್ಟು ತೊಳೆದಿದ್ದೀನಿ, ಅದಕ್ಕೆ ಆ ಕಲರ್ ಚೇಂಜ್ ಆಗಿದೆ. ತಿರ್ಗಾ ಮತ್ತೊಂದು ಸಲ ಹಲ್ದಿ, ಸಾಲ್ಟ್, ಜೀರಾ, ಧನಿಯಾ ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಷನ್ ಮಾಡ್ತಾಯಿದ್ದೇನೆ. ನಂತರ ಈ ಕಡೆಯಿಂದ ರೈಸ್ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಅದಕ್ಕೆ ಒಂದು ಅರ್ಧ ಗಂಟೆ, ಹಾಫ್ ಆನ್ ಅವರ್ ರೈಸ್ ನೆನೆಯಲಿಕ್ಕೆ ಇಟ್ಟಿದ್ದೇನೆ ಸೋಕ್ ಮಾಡಲಿಕ್ಕೆ. ನಂತರ ನೀರು ಬಾಯ್ಲ್ ಆಗುವಾಗ ಅದಕ್ಕೆ ಚಕ್ಕೆ, ಶಾಜೀರ ಮತ್ತು ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕಿ ಅದು ಎಳ್ಕೋಬೇಕಲ್ವ. ರೈಸ್ ಒಂದು 80% ಕುಕ್ ಆದರೆ ಸಾಕು. ನಾನು 80% ಕುಕ್ ಮಾಡಿ ತೆಗೆದಿದ್ದೇನೆ ಬೇಯಿಸಿ. ಈಗ ನೋಡಿ 80% ಬೆಂದಿದೆ. ಅದನ್ನು ಸಪ್ರೇಟಾಗಿ ತೆಗೆದು ಸೋಸಿಬಿಟ್ಟು ತಣ್ಣಗಾಗಲಿಕ್ಕೆ ಇಡಬೇಕು. ಈಗ ಒಂದು 4 ಮೀಡಿಯಮ್ ಸೈಜಿದು ಆನಿಯನ್ ತೆಳುವಾಗಿ ಕಟ್ ಮಾಡಿ ಇದನ್ನು ಗೀಯಲ್ಲೇ ನಾನು ಫ್ರೈ ಮಾಡ್ತಾಯಿದ್ದೇನೆ. ಒಳ್ಳೆ ಕಲರ್ ಬರುವ ತನಕ ಗೀಯಲ್ಲಿ ಫ್ರೈ ಮಾಡ್ತೇನೆ. ನಂತರ ಟೊಮೆಟೊ ಕೂಡ ಹಾಕ್ತಾಯಿದ್ದೇನೆ ಅದಕ್ಕೇನೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಮ್ಯಾರಿನೇಷನ್ ಮಾಡಿದ ಕಟಲ್ ಅಂದರೆ ಜಾಕ್ ಫ್ರೂಟನ್ನು ಅದಕ್ಕೆ ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕೋದಿಲ್ಲ ನಾನು, ಅದರಲ್ಲೇ ನೀರು ಬಿಡ್ತದೆ, ಕರ್ಡ್ ಉಂಟಲ್ಲ, ಸೊ ಅದರಲ್ಲೇ ಟೊಮೆಟೊದು ಇದು ನೀರು ಬಿಟ್ಕೊಂಡು ಅದೇ ಸಾಕು ಬೇಯಲಿಕ್ಕೆ. ಸಾಲ್ಟ್ ಹಾಕಿ ಸ್ವಲ್ಪನೇ ಹಾಕ್ತೇನೆ, ಯಾಕೆಂದರೆ ಅದು ಡಿವೈಡ್ ಮಾಡಿ ಹಾಕ್ತೇನೆ. ರೈಸಿಗೂ ಹಾಕಿದ್ದೇನೆ, ಇದಕ್ಕೂ ಹಾಕಿದ್ದೇನೆ, ಮತ್ತು ಇದು ಟೊಮೆಟೊ ಬೇಯುವಾಗ ಹಾಕಿದ್ದೇನೆ. ಹಾಗೆ ನೋಡಿಕೊಂಡು ಹಾಕೋದು ಸಾಲ್ಟ್. 3 ವಿಸಿಲ್ ತನಕ ಇಟ್ಟಿದ್ದೇನೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದು ಚೆನ್ನಾಗಿ ಬಂದಿದೆ. ಈ ಸೊಪ್ಪು ಹಾಕಿ ಮಾಡಿದ್ರಿಂದ ಒಳ್ಳೆ ಮನೆ ಫುಲ್ಲು ಘಮ್ಮ ಅಂತ ಪರಿಮಳ ಬರ್ತಾ ಇತ್ತು. ಈಗ ನಾನು ಈ ಪಾತ್ರೆಯನ್ನು ಅಂದರೆ ಟ್ರೈಪ್ಲೈ ಪಾತ್ರೆ ತಗೊಂಡಿದ್ದೇನೆ. ಬಾಟಮ್ ಹೆವಿ ಇರಬೇಕು ಅಂತ ಪಾತ್ರೆ ತಗೊಳ್ಳಿ. ಅದರಲ್ಲಿ ಗೀ ಹಾಕಿಬಿಟ್ಟು ಲೇಯರ್ ಆಗಿ ಮಾಡ್ತಾಯಿದ್ದೇನೆ ಇದನ್ನು. ಫಸ್ಟಿಗೆ ಗ್ರೇವಿ, ನಂತರ ರೈಸ್, ಇನ್ನೊಂದು ಲೇಯರಲ್ಲಿ ಗ್ರೇವಿ, ಅದಕ್ಕೆ ಮೇಲ್ಗಡೆಯಿಂದ ಕೊರಿಯಾಂಡರ್ ಲೀವ್ಸ್, ಪುದೀನ, ಫ್ರೈಡ್ ಆನಿಯನ್ ಫಸ್ಟೇ ಫ್ರೈ ಮಾಡಿ ಡಾರ್ಕ್ ಬ್ರೌನ್ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಗೀ ಎಲ್ಲ ಹಾಕಬೇಕು. ಅಥವಾ ಒಂದೇ ಲೇಯರಲ್ಲಿ ಕೂಡ ಮಾಡ್ಬೋದು. ಲಾಸ್ಟಿಗೆ ಇದು ಕೇವಡ ವಾಟರ್ ಹಾಕ್ತಾಯಿದ್ದೇನೆ.
ಕೇವಡ ವಾಟ್ರ್ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಒಂದೇ ಲೇಯರಲ್ಲಿ ಕೂಡ ಮಾಡ್ಬೋದು, ಅಂದರೆ ಅಡಿಯಲ್ಲಿ ತಳದಲ್ಲಿ ಜಾಸ್ತಿ ಗ್ರೇವಿ ಇಟ್ಬಿಟ್ಟು ರೈಸ್ ಮೇಲ್ಗಡೆಯಿಂದ ಹಾಕಿ ಹಾಗೆ ಕೂಡ ಮಾಡ್ಬೋದು. ನಾನು ಲೇಯರ್ ಆಗಿ ಹಾಕ್ತಾಯಿದ್ದೇನೆ. ಮೇಲ್ಗಡೆ ಲೇಯರಲ್ಲೂ ಕೂಡ ಅದೇ ಥರ ಎಲ್ಲ ಮಸಾಲ ಹಾಕಿಬಿಟ್ಟು ಕೊರಿಯಂಡರ್ ಲೀವ್ಸ್, ಪುದೀನ, ಫ್ರೈಡ್ ಆನಿಯನ್, ಗೀ ಎಲ್ಲ ಅದೇ ಥರ ಹಾಕಬೇಕು, ಕೇವಡ ವಾಟ್ರ್ ಎಲ್ಲ. ಇದು ಚಿಕನ್ ಬಿರಿಯಾನಿ ಥರಾನೇ ಆಗ್ತದೆ ಪೀಸ್, ಅಷ್ಟು ಚೆನ್ನಾಗಿ ಬೆಂದಿದೆ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಈ ಥರ ಸೊಪ್ಪುಗಳು ಹಾಕಿಬಿಟ್ಟು ಪೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದೊಂದು 10 ನಿಮಿಷ ಸ್ಟೀಮಲ್ಲಿ 10 ನಿಮಿಷ ದಮ್ಮಲ್ಲಿದ್ದರೆ ಸಾಕು. ರೈಸಿಗೆ ಸ್ವಲ್ಪ ಎಳ್ಕೊಂಡ್ರೆ ಸಾಕು ಅದರದ್ದೆಲ್ಲ ಫ್ಲೇವರ್ಸ್, ಯಾಕೆಂದರೆ ಅದೆಲ್ಲ ಕುಕ್ಕರಲ್ಲಿ ಒಂದು ಸಲ ಬೆಂದಿದೆ ಅಲ್ಲ, ಸೊ ಸಾಕು. ಲಿಡ್ ಕ್ಲೋಸ್ ಮಾಡಿ ನಾನೊಂದು 10 ನಿಮಿಷ ದಮ್ ಕೊಡ್ತೇನೆ. ಗೀ ಜಾಸ್ತಿ ಬೇಕಾದವರು ಜಾಸ್ತಿ ಕೂಡ ಹಾಕ್ಕೋಬೋದು. ಇದರದ್ದು ಕಬಾಬ್ ಕೂಡ ನಾನು ಮಾಡ್ತೇನೆ. ಕಬಾಬ್ಗೆ ಒಂದು ಕಡೆಯಿಂದ ರೆಡಿ ಮಾಡ್ತಾ ಇದ್ದೇನೆ. ಕಬಾಬ್ಗೆ ಮನೆಯಲ್ಲೇ ಪೌಡ್ರ್ ಮಾಡಿದ್ದೇನೆ, ಎಲ್ಲ ರೆಡಿ ಮಾಡಿದ್ದೇನೆ. ರೆಡ್ ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಲ್ದಿ, ಗರಂ ಮಸಾಲ, ಕಾರ್ನ್ಫ್ಲವರ್, ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಜಾಕ್ ಫ್ರೂಟ್ ಪೀಸಸನ್ನು ಮ್ಯಾರಿನೇಷನ್ ಮಾಡ್ತೇನೆ. ಬಟ್ ಆ ಪೀಸಸನ್ನು ಸ್ವಲ್ಪ ಕುಕ್ಕರಲ್ಲಿ ಅಲ್ಲ, ಸ್ವಲ್ಪ ಹೀಗೆ ನಾನು ಓಪನ್ ಆಗಿ ಸ್ವಲ್ಪ ಬೇಯಿಸಿದ್ದೇನೆ, ಜಾಸ್ತಿ ಅಲ್ಲ, ಸ್ವಲ್ಪ. ಇದು ಸೇಮ್ ಚಿಕನ್ ಕಬಾಬ್ ಥರನೇ ಬಂದಿದೆ ನೋಡಿ. ಕಲರ್ ಕೂಡ ಅಷ್ಟೇ, ನಾನು ಮನೆಯಲ್ಲೇ ರೆಡಿ ಮಾಡಿದ್ದು, ಹೇಗೆ ಕಲರ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕೋಟಿಂಗ್ ಎಲ್ಲ ಅಂಟ್ಕೊಂಡಿದೆ, ಅದಕ್ಕೆ ಒಂಚೂರು ಬಿಡಲಿಲ್ಲ. ಹೀಗೆ ಡೀಪ್ ಫ್ರೈ ಮಾಡುವಾಗ ಕರಿಪತ್ತ ಇದ್ದರೆ ಕರಿಪತ್ತ ಕೂಡ ಹಾಕ್ಬೋದು. ನಾನು ಹಾಕಿದ್ದೇನೆ ಕರಿಪತ್ತ. ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಎಲ್ರಿಗೂ. ದಮ್ ಬಿರಿಯಾನಿ ಜೊತೆ ಈ ಕಬಾಬ್ ಕೂಡ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್. ಎರಡು ಕಡೆಯೂ ಸರಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನ್ ವೆಜ್ ತಿನ್ನುವವರಿಗೂ ಈ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಅಂದರೆ ಚಿಕನ್ ಕಬಾಬ್ ಥರನೇ ಆಗ್ತದಲ್ಲ, ಅದಕ್ಕೆ. ಈಗ ನೋಡಿ ರೆಡಿ ಆಯಿತು ಕಟಲ್ ಬಿರಿಯಾನಿ, ಕಬಾಬ್ ಮತ್ತು ಸಲಾಡ್. ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ.